ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇಂದು ಸಿರುಗುಪ್ಪ ತಾಲೂಕಿನಲ್ಲಿ CI2 ಅಜೆಂಡದ ಅಡಿಯಲ್ಲಿ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ ವತಿಯಿಂದ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಮಾನ್ಯ ಶ್ರೀ ತಹಸೀಲ್ದಾರ್ ಇವರ ದ್ವಾರ ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಿಗೆ ಇವತ್ತು ಮನವಿ ಪತ್ರ ಸಲ್ಲಿಸಲಾಯಿತು. ಮುಖ್ಯವಾಗಿ ಇವರ ಬೇಡಿಕೆಗಳು ಏನೆಂದರೆ, ಕಾರ್ಮಿಕರು ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿದ್ದು ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರು ಮತ್ತು ಕಟ್ಟಡ ಕಾರ್ಮಿಕರು, ದಿನಗೂಲಿ ನೌಕರದಾರರು, ಅಡಿಗೆ ಕೆಲಸಗಾರರು ಮತ್ತು ಮನೆ ಕೆಲಸಗಾರರು ಹಲವಾರು ರೀತಿಯಿಂದ ಕಾರ್ಮಿಕರ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥ ಜನಗಳಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಇವತ್ತು CI2 ಅಜೆಂಡದ ಅಡಿಯಲ್ಲಿ ಅಂದರೆ ಕಾರ್ಮಿಕರ ಬೇಡಿಕೆಗಳ ಈಡೇರಿಕೆಗಾಗಿ ರಾಷ್ಟ್ರವ್ಯಾಪ್ತಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಅಂಗವಾಗಿ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಕಾರ್ಮಿಕರ ಸಂಘಟನೆ CI2 ನೇತೃತ್ವದಲ್ಲಿ ಜರುಗಿತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯದ ಅನ್ವಯ ಅಂದರೆ ಈ ಸಂಘಟನೆ ವಿಷಯದ ಅನ್ವಯ ಕುರಿತು ತಾಲೂಕಿನ CI2 ಅಂಗನವಾಡಿ ನೌಕರದಾರರ ಸಂಘದ ಮಹಿಳಾ ಅಧ್ಯಕ್ಷನೇ ಆಗಿರತಕ್ಕಂಥ ಉಮಾದೇವಿಯವರು ಮತ್ತು CI2 ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ H ತಿಪ್ಪಯ್ಯನವರು, B ಸುರೇಶ್ ಅವರು ಮತ್ತು HB ಓಬಳೇಶಪ್ಪನವರು ಏನೇನು ಮಾತನಾಡಿದ್ದಾರೆ ಮತ್ತು ತಹಸೀಲ್ದಾರ್ಗೆ ಮನವಿ ಯಾವ ರೀತಿಯಾಗಿ ಕೊಟ್ಟು ಏನು ಮಾತನಾಡಿದ್ದಾರೆ, ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಏನು ಮಾತನಾಡಿದ್ದಾರೆ ಅಂತಂದೇಳಿ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ವರದಿಗಾರರು ವಿ ಗುರುಸ್ವಾಮಿ, ಸಿರುಗುಪ್ಪ. ಕೂಲಿಕಾರರ ವಿರೋಧ ನೀತಿಗಳನ್ನು ವಿರೋಧಿಸಿ ಒಂದು ಹೋರಾಟವನ್ನು ಇಡೀ ದೇಶದಾದ್ಯಂತ ಕಾರ್ಮಿಕರು ಮಾಡಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಈ ದಿನ ಎಲ್ಲ ಕಾರ್ಮಿಕರು ಇವತ್ತು ಈ ಒಂದು ಹೋರಾಟಕ್ಕೆ ಭಾಗವಹಿಸಿದ್ದೀವಿ. ಕೇಂದ್ರ ಸರ್ಕಾರ ಕಳೆದ 15-20 ವರ್ಷಗಳಿಂದ ಏನು ತಮ್ಮ ಅಧಿಕಾರ ಅವಧಿಯಲ್ಲಿ ಸುಮಾರು 10 ವರ್ಷಗಳ ಕಾಲ ಬಡವರ ಮಕ್ಕಳಿಗಂತ ಪ್ರಾರಂಭ ಮಾಡಿರ್ತಕ್ಕಂಥ ನಮ್ಮ ಅಂಗನವಾಡಿ ನೌಕರರ ಕೇಂದ್ರಗಳನ್ನ ಇವತ್ತು ಅದಕ್ಕೆ ಬರುವಂತ ಅನುದಾನವನ್ನ ಕ್ರಮೇಣವಾಗಿ ಕಡಿತ ಮಾಡ್ತಾ ಆ ಕಡೆ ಅಂಗನವಾಡಿ ಕೆಲಸ ಮಾಡುವಂತ ನೌಕರರಿಗೆ ಉದ್ಯೋಗ ಸಿಗಬಾರದು, ಅಂಗನವಾಡಿ ಕೇಂದ್ರಕ್ಕೆ ಬರುವಂತ ಬಡ ಕಾರ್ಮಿಕರ ಮಕ್ಕಳು ಶಿಫಾರಸಿನ ಪ್ರಕಾರ ತಿಂಗಳಿಗೆ ಕನಿಷ್ಠ ವೇತನ 26,000, ಮಾಸಿಕ ಪಿಂಚಣಿ 10,000, PF, ESI ಇತ್ಯಾದಿ ಕೂಡಲೇ ತೀರ್ಮಾನಿಸಿ ಜಾರಿ ಮಾಡಿ ದೇಶಾದ್ಯಂತ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರು ಏಕರೂಪದ ಸೇವಾ ಷರತ್ತುಗಳನ್ನು ಜಾರಿ ತನ್ನಿ ಎಲ್ಲ ಯೋಜನೆಗಳ ಕಾರ್ಮಿಕ ಅನ್ವಯವಾಗುವಂತೆ ಕೂಡಲೇ ವೇತನ ಆಯೋಗ ರಚನೆ ಮಾಡಿ ಗ್ರಾಚ್ಯುಟಿ ಕುರಿತು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನು ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ತಕ್ಷಣವೇ ಜಾರಿಗೊಳಿಸಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅಂಗನವಾಡಿ ನೌಕರರು ಸಹಾಯಕರ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಮತ್ತು ಕಾರ್ಮಿಕರ ಸಂಘಟನೆಯ ಕಟ್ಟಿಕೊಳ್ಳುವ ಹಕ್ಕುಗಳು ಗುರುತಿಸಿ ಎಲ್ಲ ಆ ಹಂತಗಳಲ್ಲಿ ದ್ವಿಪಕ್ಷೀಯ ಕಾರ್ಯವಿಧಾನವನ್ನು ಅಭಿವೃದ್ಧಿಪಡಿಸಿ ಯಾವುದೇ ರೂಪದಲ್ಲಿ ICDS ಅನ್ನು ಖಾಸೀಕರಣ ಮಾಡಬಾರ್ದು ಮತ್ತು ಸೇವೆಗಳು ಕೂಡ ಖಾಸೀಕರಣ ಮಾಡಬಾರ್ದು, ಶ್ರಮಿಕರಿಗೆ ಮಾರಕವಾಗಿರುವ ಕಾರ್ಮಿಕರ ಸಹಿತಗಳನ್ನು ತೆಗೆಯಿರಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಬರೆದಿದ್ದೀವಿ. ಸರ್, ತಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಆಮೇಲೆ ಸ್ಥಳೀಯ ಬೇಡಿಕೆ ತೊಗೊಂಡಿವಿ, ಪರಿಶೀಲನೆ ಮಾಡ್ತೀವಿ. ಈಗ ಮೇಲ್ಗಡೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಈ ಲೋಕಲ್ ಬೇಡಿಕೆಗಳ ಬಗ್ಗೆ ಒಂದು ಶೀಘ್ರವಾಗಿ ಒಂದು ಮೀಟಿಂಗ್ ಮಾಡಿ ಈ ಒಂದು ಸಮಸ್ಯೆ ಬಗ್ಗೆ ಪ್ರಯತ್ನ ಮಾಡ್ತೀವಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್